ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ಪಾಕಿಸ್ತಾನದ ಫಾರ್ಮರ್ ಕ್ರಿಕೆಟರ್ ಮೊಹಮ್ಮದ್ ಹಫೀಜ್ ಅವರು ಮಾತಾಡಿದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಬಗ್ಗೆ. ವಿರಾಟ್ ಕೊಹ್ಲಿ ಇನ್ನೇನು ಕೆರಿಯರ್ ಎಂಡ್ ಆಗ್ತಾ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ವಿರಾಟ್ ಕೊಹ್ಲಿ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಯಾರಾಗ್ತಾರೆ ಅಂತಂದ್ರೆ ಇಟ್ಸ್ ಶುಭ್ಮನ್ ಗಿಲ್. ಯಾಕೋ ನನಗೆ ಡೌಟ್ ಕಾಣಿಸ್ತಾ ಇಲ್ಲ. ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಬಿಟ್ಟಂತ ಲೆಗಸಿ ಏನಿದೆ, ಬಿಡ್ತಾ ಇರೋಂಥ ಲೆಗಸಿ ಏನಿದೆ ಅದನ್ನು ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ನಿಸಿದ್ರೆ ನನಗೆ ಸ್ಟ್ರಾಂಗ್ ಆಗಿ ಅಂತ ಅವ್ರು ಅಭಿಪ್ರಾಯನ ಪಟ್ಟಿದ್ದಾರೆ. ಇದನ್ನ ಶುಭ್ಮನ್ ಗಿಲ್ಗೆ ಕೇಳ್ತು ಅಂತಾರೆ ನೀವು ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಗ್ತೀರಾ ಅಂತಂದರೆ ನಾನು ವಿರಾಟ್ ಕೊಹ್ಲಿ ಆಗ್ತೀನೋ ಆಗಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಿ ಶುಭ್ಮನ್ ಗಿಲ್ ಅಂತೂ ಖಂಡಿತ ಹಾಗೆ ಆಗ್ತೀನಿ. ಯಾಕಂದರೆ ನೋಡಿ ಇವ್ರು ಹೇಳಿರೋದ್ರಲ್ಲಿ ತಪ್ಪಿಲ್ಲ, ನೆಕ್ಸ್ಟ್ ಲೆಗಸಿನ ಕಂಟಿನ್ಯೂ ಮಾಡ್ತಾರೆ, ತೊಗೊಂಡು ಹೋಗ್ತಾರೆ ಅಂತ. ಯಾಕಂದರೆ ಅದೇ ಥರ ಇವ್ರು ಫಾಲೋ ಆಗ್ತಾ ಇದ್ದಾರೆ. ವಿರಾಟ್ ಕೊಹ್ಲಿನೂ ಕೂಡ ಆ ಒಂದು ಏಜಲ್ಲಿ ವೈಸ್ ಕ್ಯಾಪ್ಟನ್ ಆಗೋದಾಗಿರ್ಬೋದು ಟೀಮ್ ಇಂಡಿಯಾಗೆ. ಸೊ ಈ ಥರ ಬಂದಿತ್ತು ಆ್ಯಂಡ್ ಅದೇ ಥರ ಫಾರ್ಮೂ ಕೂಡ ಆ ಒಂದು ಏಜಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಪೀಕ್ ಲೆವೆಲಲ್ಲಿ ಇತ್ತು, ಇವ್ರದ್ದು ಕೂಡ ಪೀಕ್ ಲೆವೆಲಲ್ಲಿದೆ. ಸೊ ಯಾಕೋ ಡೌಟ್ ಕಾಣಿಸ್ತಾರೆ ಮೊಹಮ್ಮದ್ ಹಫೀಜ್ ಹೇಳಿರೋದು ಅವ್ರು ಶುಭ್ಮನ್ ಗಿಲ್ ಆಗ್ತಾರೆ, ವಿರಾಟ್ ಕೊಹ್ಲಿ ಆಗೋಕ್ಕಾಗೋದಿಲ್ಲ, ಶುಭ್ಮನ್ ಗಿಲ್ಲನೇ ಆಗ್ತಾರೆ. ಅಪ್ಡೇಟ್ ಬಿಟ್ಟು WPL ಅಲ್ಲಿ ರೇರ್ ಸೀನ್ಸ್ ಕಾಣಿಸ್ತಾ ಇದೆ ಮಗ. ಇದೇನು ಅಂತ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಫ್ಯಾನ್ಸ್ಗಳು ಅವ್ರ ಜರ್ಸಿನ ಹಾಕೊಂಡ್ಬಂದ್ಬಿಟ್ಟು WPL ಮ್ಯಾಚ್ನ ಅಟೆಂಡ್ ಮಾಡ್ತಾ ಇರುವಂಥದ್ದು. ಸೊ ಇದನ್ನ ನಾವು ನೋಡೋದಿಲ್ಲ. CSK ಅವರು RCBಗೆ ಸಪೋರ್ಟ್ ಮಾಡೋವಂಥದ್ದು, RCBಗೆ ಸಪೋರ್ಟ್ ಮಾಡಿದ್ರೆ RCB ಫ್ಲಾಗ್ನ ಕೈಯಲ್ಲಿ ಇಟ್ಕೊಂಡು ಸಪೋರ್ಟ್ ಮಾಡಿದ್ರೆ CSK ಜರ್ಸಿನ ಹಾಕೊಂಡು ಬಂದ್ಬಿಟ್ಟು. ಸೊ ಇದು ಎಲ್ಲ ಮ್ಯಾಚ್ಗಳನ್ನು ಬರ್ತಾ ಇದಾರಂತೆ CSK ಫ್ಯಾನ್ಸ್ಗಳು. ಏನಕ್ಕೆ ಅಂತ ಹೇಳಿದ್ರೆ CSK ಟೀಮ್ ಇಲ್ಲ, ಸೌತ್ ಟೀಮ್ಗಳೆಲ್ಲ ಯಾವುದು ಇಲ್ಲ, RCBನ ಬಿಡ್ತು ಅಂದರೆ ಸೌತ್ ಟೀಮ್ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಸೌತ್ ಅವರೆಲ್ಲ RCBಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಖಂಡಿತ. ಸೊ CSK ಕೂಡ ಇವಾಗ RCBಗೆ ಸಪೋರ್ಟ್ ಮಾಡ್ತಾರೆ. ಒಂಥರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಬಂದಾಗ CSK ಅವರು ಖಂಡಿತ RCBಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಇದು. ಆ್ಯಂಡ್ ಬಂದ್ಬಿಟ್ಟು ಸ್ಟೇಡಿಯಮಲ್ಲಿ ಸಪೋರ್ಟ್ ಮಾಡ್ತಿಲ್ಲ, ಇದು ಖುಷಿ ವಿಚಾರ. ಅಪ್ಡೇಟ್ ಮಂತ್ರಿ ಸಂಜಯ್ ಮಂಜ್ರೇಕರ್ ಅವರು ವಿರಾಟ್ ಕೊಹ್ಲಿ ಜೊತೆಗೆ ಕಂಪೇರ್ ಮಾಡಿದ್ದಾರೆ ಶುಭ್ಮನ್ ಗಿಲ್ ಅವ್ರನ್ನ. ಏನೋ ಕಂಪ್ಯಾರಿಸನ್ ಬೇಜಾರು ನಡೀತಾ ಇತ್ತು ಇವರು ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅವರು. ಈ ಕಡೆ ಅವರು ಕಂಪೇರ್ ಮಾಡ್ತಾರೆ, ಇವರು ಇಂಡಿಯನ್ಸು ಕಂಪೇರ್ ಮಾಡ್ತಾರೆ, ಎಲ್ಲರೂ ಕಂಪೇರ್ ಮಾಡ್ತವ್ರೆ. ಬಟ್ ವಿರಾಟ್ ಕೊಹ್ಲಿ ಹತ್ರ ಇವಾಗ ಆ ಗೇಮ್ ಉಳಿದಿಲ್ಲ. ಮುಂಚೆ ಎಲ್ಲ ಏನು ಆಡ್ತಿದ್ರು ಅವರು, ಪ್ರೆಷರ್ ಸಿಚುವೇಶನ್ ಎಲ್ಲ ಆಡ್ತಾ ಇದ್ದಿದ್ದು, ಶಾರ್ಟ್ಸ್ಗಳನ್ನ ಕಡಕ್ಕಾಗಿರುವಂಥ ಶಾರ್ಟ್ಸ್ಗಳನ್ನ ಹೊಡೆಯುವಂಥದ್ದು. ಇವಾಗ ಆ ಥರ ಶಾರ್ಟ್ಸ್ಗಳನ್ನ ಹೊಡೆಯುವಂಥ ಅಬಿಲಿಟಿ ಇಲ್ಲ ಅವರಿಗೆ, ಆ ಥರ ಕಾಣಿಸ್ಕೊತಾ ಇದ್ದಾರೆ. ಶುಭ್ಮನ್ ಗಿಲ್ಗೆ ಕಂಪೇರ್ ಮಾಡ್ತಾರೆ, ಶುಭ್ಮನ್ ಗಿಲ್ ಮಸ್ತಾಗಿ ಆಡ್ತಾರೆ, ಸಲ್ಲೀಸಾಗಿ ಆಡ್ತಾರೆ, ಅಲಚ್ಚಾಗಿ ಆಡ್ತಾರೆ. ಬಟ್ ಇವರು ಆಡೋಕ್ಕಾಗ್ತಿಲ್ಲ ಆ ಥರ ಶಾರ್ಟ್ಗಳನ್ನೆಲ್ಲ ಅಂತ ಕಂಪೇರ್ ಮಾಡಿದರೆ ಇವ್ರ ಶಾರ್ಟ್ಗಳೇ ಬೇರೆ, ಅವ್ರು ಆಡೋ ಶಾರ್ಟ್ಗಳೇ ಬೇರೆ. ಹಂಗೆ ನೋಡೋಕೆ ಇದು ಅಂತಂದರೆ ಸೊ ಕಂಪ್ಯಾರಿಸನ್ ಯಾಕೆ ಗುರು ಮಾಡಿದ್ರಿ? ಏನೋ ಗುರು ಸುಮ್ಮನೆ ಬೆಂಕಿ ಹಚ್ಚೋಕ್ಕೆ ಮಾಡ್ತೀರಾ? ಸುಮ್ಮನೆ ಆರಾಮಾಗಿ ಆಡೋಕ್ಕೆ ಬಿಡ್ರಿ ಗುರು ಅವ್ರನ್ನ. ಏನಕ್ಕೆ ಕಂಪೇರ್ ಮಾಡಬೇಕು, ಏನಕ್ಕೆ ಕ್ರಿಟಿಸೈಸ್ ಮಾಡಬೇಕು ಒಬ್ಬ ಪ್ಲೇಯರ್ನ? ಚಾಂಪಿಯನ್ಸ್ ಟ್ರೋಫಿಲಿ ಅವರೇ ಸ್ವಲ್ಪ ಮೋಟಿವೇಶನ್ ಕೊಡಿ ಗುರು. ಫಸ್ಟ್ ಮ್ಯಾಚ್ ನೆಟ್ಗಡಿಲ್ಲ ಅಂತ ನೆಕ್ಸ್ಟ್ ಮ್ಯಾಚ್ ಇಲ್ಲ ಅವ್ನ ಅಜ್ಜಿ ನೆಕ್ಸ್ಟ್ ಮ್ಯಾಚ್ ಹಾಕೊಂಡು ಬಂದು ಗುಮ್ತಾರೆ ಅಂತ ಇವ್ರು ನೋಡಿ ಇನ್ನ ಡಿಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಪ್ಡೇಟ್ ನಂಬರ್ 4, ಯೂಸುಫ್ ಚಾಹಲ್ ಮತ್ತು ಧನಶ್ರೀ ವರ್ಮಾ ಅವರ ಮ್ಯಾಟರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನಿನ್ನೆಯಿಂದ ಬಾಂದ್ರಾ ಕೋರ್ಟ್ ಹತ್ರ ಇವರಿಬ್ರು ಕಾಣಿಸ್ಕೊಳ್ತಾ ಇದ್ದಂಗೆನೇ ಇಲ್ಲ ಆಗರೋ ಆಗೋಯ್ತಲ್ಲೇ ಫೈನಲೈಸ್, ಡಿವೋರ್ಸ್ ಆಗೋಗ್ಬಿಡೈತೆ, 60 ಕೋಟಿ ಕೊಟ್ಬಿಟ್ಟವ್ರೆ ಚಾಲು ಹಂಗೆ ಹಿಂಗೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಇದನ್ನೆಲ್ಲ ನೋಡಿದಂಥ ಧನಶ್ರೀ ಅವರ ಲಾಯರು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಕೊಡಿದರೆ ಇವಾಗ ಫೈನಲೈಸ್ ಆಗಿಲ್ಲ, ಇನ್ನು ಆ ಪ್ರೋಸೆಸ್ಸಲ್ಲಿದ್ದೀವಿ. ಒಟ್ಟಿನಲ್ಲಿ ಪ್ರೋಸೆಸ್ ತೊಗೊಳೋದ್ರಲ್ಲಿ, ಡಿವೋರ್ಸ್ ತೊಗೊಳೋದ್ರಲ್ಲಂತೂ ಪ್ರೋಸೆಸ್ಸಲ್ಲಿದ್ದಾರಂತೆ. ಸೊ ಇದನ್ನೇನು ಫೈನಲೈಸ್ ಆಗುತ್ತೆ, ಒಂದಲ್ಲ ಒಂದಿನ ಫೈನಲೈಸ್ ಆಗುತ್ತೆ. ಇನ್ನೂ ಫೈನಲೈಸ್ ಆಗಿಲ್ವಂತೆ, ಫೈನಲೈಸ್ ಆಗುತ್ತಂತೆ. ಸೊ ಎಲ್ಲರೂ ವೆಯ್ಟ್ ಮಾಡಬೇಕಂತೆ. ಆ್ಯಂಡ್ 60 ಕೋಟಿ ಅದು ಇದು ಅಂತೆಲ್ಲ ಸ್ಪ್ರೆಡ್ ಆಗ್ತಿಲ್ಲ ರೂಮರ್ಸು, ಇದೆಲ್ಲ ಫೇಕ್ ರೂಮರ್ಸು. 60 ಕೋಟಿ ಅದು ಇದು ಎಲ್ಲ ಏನೂ ಇಲ್ಲ, ಬದನೆಕಾಯಿನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದರಿಂದ ಸ್ವಲ್ಪ ಕಾಮನ್ ಕೂಲಾಗಿ ವೆಯ್ಟ್ ಮಾಡಿ, ಅಫಿಷಿಯಲ್ ಅಪ್ಡೇಟ್ ಕೊಡ್ತಾರೆ ಅಂತ ಕಾಣ್ತಿದೆ. ಒಟ್ಟಿನಲ್ಲಿ ಚಾಲ್ ಭಯ್ಯ ಅಂತೂ ರೀಸೆಂಟಾಗಿ ಬೇಜಾನ್ ಪೋಸ್ಟ್ಗಳನ್ನ ಬಿಡ್ತಾವ್ರೆ ಗುರು. ಇವ್ರದ್ದು ಮ್ಯಾಟ್ರೆಲ್ಲ ಈಚೆ ಕಡೆ ಬರ್ತಾ ಇದ್ದಂಗೆ, ಅಂದರೆ ಆಲ್ರೆಡಿ 1.5 ತಿಂಗಳು 2 ತಿಂಗಳು ಆಗ್ತಾ ಬಂತು ಇವ್ರದ್ದು ಕ್ಲಾಶ್ ಆಗಿ ಅನ್ಫಾಲೋ ಹೊಡೆದಿಲ್ಲ. ಸೊ ಅವತ್ತಿಂದ ಚಾಲ್ ಅವರು ಬೇಜಾನ್ ಪೋಸ್ಟ್ನ ಇನ್ಸ್ಟಾಗ್ರಾಮಲ್ಲಿ ಬಿಡ್ತಾ ಇದ್ದಾರೆ. ಸೊ ಒಂಥರ ಹೊಸದಾಗ ಯಾರು ಟಾಕಿಗೆ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೋ ಚಾಲ್ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಬೇಜಾನ್ ಫೋಟೋ ಶೂಟ್ ಮಾಡಿದ್ದಾರೆ, ಬೇಜಾನ್ ಫೋಟೋಗಳನ್ನ ಬಿಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 5, ಏನೇ ಬೆಂಗಳೂರು ಸ್ಟೇಡಿಯಂಗೆ ಮ್ಯಾಚ್ ನೋಡೋದಕ್ಕೆ ಅಂತ ಬಂದಿದ್ರು. ಆಶಾ ಶೋಭಣ್ಣ ಅವರು ಬಂದಿದ್ರು, ಅಂದರೆ ರೋಲ್ ಔಟ್ ಆಗಿರೋಂಥವ್ರು ಶ್ರೇಯಾಂಕ ಪಾಟೀಲ್ ಬಂದಿದ್ರು. ಇವ್ರ ಜೊತೆಗೆ ಮಯಾಂಕ್ ಯಾದವ್ ಕೂಡ ಕಾಣಿಸ್ಕೊಂಡ್ರು. ಮಯಾಂಕ್ ಯಾದವ್ ಏನಕ್ಕೆ ಬಂದವರು ಇಲ್ಲಿ ಗೊತ್ತಾಗ್ತಿಲ್ವಲ್ಲ ನಮಗೆ. ಇವರೆಲ್ಲ ಬರಲ್ಲ, ಆಶಾ ಶೋಭಣ್ಣ ಬರೋದಲ್ಲಿ, ಶ್ರೇಯಾಂಕ ಪಾಟೀಲ್ ಎಲ್ಲ ಬರೋದಲ್ಲಿ ಅರ್ಥ ಇದೆ. ಮಯಾಂಕ್ ಯಾದವ್ ಏನಕ್ಕೆ ಬಂದ್ಬಿಡೋರು ಇಲ್ಲಿ ಅಂತ ಅರ್ಥ ಆಗ್ತಿಲ್ವಲ್ಲ ನಮಗೆ ಅಂತ ಫ್ಯಾನ್ಸ್ಗಳು ಇವಾಗ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಿರುವಂಥ ರೂಮರ್ಸ್ ಪ್ರಕಾರ ಶ್ರೇಯಾಂಕ ಪಾಟೀಲು ರಿಲೇಷನ್ಶಿಪ್ಪಲ್ಲಿ ಇದ್ದಾರಂತೆ, ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ತು ಅಂದರೆ ಅವ್ರನ್ನ ಅವ್ರು ಫಾಲೋನೇ ಮಾಡ್ತಾ ಇಲ್ಲ ಮಯಾಂಕ್ ಯಾದವ್ನ. ಸುಮ್ಮನೆ ಏನೋ ಒಂದು ಊಹಾಪೋಹ, ಸುಮ್ಮನೆ ಒಂದು ಹುಡುಗಿ ಜೊತೆ ಒಂದು ಹುಡುಗ ಇದ್ದರೆ ಸಾಕೋಗುರು, ಅವನ ಅಜ್ಜಿ ತಗೊಳ್ಳೋ ಸ್ಪ್ರೆಡ್ ಮಾಡಿ ರೂಮರ್ಸ್ನ. ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಅವರಂತೆ, ಇಬ್ಬರು ಹಂಗವ್ರಂತೆ ಹಿಂಗವ್ರಂತೆ, ಅದಂತೆ ಇದಂತೆ ಅಂತೆಲ್ಲ ಇವಾಗ ಅಂತೆ ಪಂತೆ ಕಂತೆಗಳೆಲ್ಲ ಸುಮ್ಮನೆ ಒಂದು ದಿವಸಕ್ಕೆ ಸಾಕು ಅಷ್ಟು ಮಾಡ್ತಾರಲ್ಲ. ಸೊ ಆ ಥರ ಆಗ್ತಿದೆ. ಇದೆಲ್ಲ ಜಸ್ಟ್ ರೂಮರ್ಸ್ ಅಷ್ಟೇ. ಏನೋ ಅಲ್ಲ ಒಂದು ಫ್ರೆಂಡ್ಶಿಪ್ಪಿಂದ ಪಕ್ಕದಲ್ಲಿ ಕೂತ್ಕೊಂಡಿರೋಂತ ಕಾಣಿಸಿದ್ದೆ. ಸುಮ್ಮನೆ ಅದನ್ನು ತೊಗೊಂಡೋಗ್ಬಿಟ್ಟು ಎಲ್ಲೆಲ್ಗೋ ಕನೆಕ್ಷನ್ ಕೊಡಬೇಡಿ ಅಂತ ಹೇಳ್ತೀನಿ ಇಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಇನ್ನೊಂದು ಸೋಷಿಯಲ್ ಮೀಡಿಯಾನೇ ಅಲ್ವಾ, ಸೊ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲ ಆಮೇಲೆ ನಮ್ಮ ಹುಡುಗರೆಲ್ಲ ವಿಷ ಕೊಡ್ಬಿಡ್ತಾರೆ ಅಷ್ಟೇ. ಹೋದ ಶ್ರೇಯಾಂಕ ಪಾಟೀಲ್ ಏನೋ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತಂದರೆ
ಅಲ್ವಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದು ಇಷ್ಟ ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೋಬೋದು. ಬಾ.